ಈ ಕುಂಭಮೇಳ ನಡೆಯಲು ಇಂದ್ರ ಹೇಗೆ ಕಾರಣನಾದ ಮತ್ತು ಈ 4 ಜಾಗಗಳಲ್ಲಿಯೇ ಏಕೆ ಕುಂಭಮೇಳ ನಡೆಯುತ್ತದೆ? ಇದು ವೆರಿ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿದರೆ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಫ್ರೆಂಡ್ಸ್, ಅದು ಏನು ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡೋಣ. ಸ್ನೇಹಿತರೆ, ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಅಮೃತವನ್ನು ಸೇವಿಸುವುದಕ್ಕಾಗಿ ದೇವಾನುದೇವತೆಗಳು ಮತ್ತು ರಾಕ್ಷಸರ ನಡುವೆ ನಡೆದ ಯುದ್ಧವನ್ನೇ ಸಮುದ್ರ ಮಂಥನವೆಂದು ಹೇಳಲಾಗುತ್ತದೆ. ಅಮೃತವನ್ನು ಸೇವಿಸುವುದಕ್ಕಾಗಿ ಸಮುದ್ರವನ್ನು ಕಡೆಯಲು ಮಂದಾರಚಲ ಪರ್ವತವನ್ನು ಕಡಗೋಲಾಗಿ ಮಾಡಿಕೊಳ್ಳುತ್ತಾರೆ ಹಾಗೂ ಸರ್ಪಗಳ ರಾಜ ವಾಸುಕಿಯನ್ನು ಹಗ್ಗವಾಗಿ ಮಾಡಿಕೊಳ್ಳುತ್ತಾರೆ. ದೇವತೆಗಳು ವಾಸುಕಿಯ ಬಾಲವನ್ನು ಹಾಗೂ ಅಸುರರು ವಾಸುಕಿಯ ತಲೆಯನ್ನು ಹಿಡಿದು ಕಡೆಯಲು ಆರಂಭಿಸಿದರು. ಈ ಸಮಯದಲ್ಲಿ ಅಮೃತ ತುಂಬಿರುವ ಕಲಶ ಸಾಗರದಿಂದ ಹೊರಬಂದಿತು. ಈ ಸಮಯದಲ್ಲಿ ಒಂದೆರಡು ಅಮೃತದ ಹನಿಗಳು ಭೂಮಿಯ ಮೇಲಿನ ಈ 4 ಸ್ಥಳಗಳಲ್ಲಿ ಬಿದ್ದವು. ಹೀಗಾಗಿ ಈ ಕಾರಣದಿಂದಾಗಿ ಈ 4 ಸ್ಥಳಗಳನ್ನೇ ಇಂದು ಕುಂಭಮೇಳ ನಡೆಯುವ ಸ್ಥಳವೆಂದು ಕರೆಯಲಾಗುತ್ತದೆ. ಅಮೃತ ಬಿದ್ದಿರುವ ಈ 4 ಸ್ಥಳಗಳಲ್ಲಿ ಇಂದಿಗೂ ಕುಂಭಮೇಳವನ್ನು ಆಯೋಜಿಸಲಾಗುತ್ತಿದೆ. ದೇವರಾಜ ಇಂದ್ರನ ಮನವೊಲಿಸುವುದಕ್ಕಾಗಿ ದುರ್ವಾಸ ಮುನಿಗಳು ದೇವರಾಜ ಇಂದ್ರನಿರುವ ಸ್ವರ್ಗಕ್ಕೆ ಬರುತ್ತಾರೆ. ಅವರು ಬಂದ ಸಮಯದಲ್ಲಿ ಸ್ವರ್ಗದ ವಾತಾವರಣ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಸ್ವರ್ಗದಲ್ಲಿರುವ ಎಲ್ಲ ದೇವರು ಮತ್ತು ದೇವತೆಗಳು ಮೋಜು ಮತ್ತು ಆನಂದದಲ್ಲಿ ಮುಳುಗಿ ಹೋಗಿದ್ದರು. ಇಂದ್ರನನ್ನು ಭೇಟಿಯಾಗಲು ಬಂದ ದುರ್ವಾಸ ಮುನಿಗಳು ಇಂದ್ರ ದೇವನಿಗೆ ಹೂವಿನ ಹಾರವನ್ನು ಉಡುಗೊರೆಯಾಗಿ ನೀಡುತ್ತಾನೆ. ಆಗ ಇಂದ್ರನು ಹೂವಿನ ಹಾರವನ್ನು ತೆಗೆದು ತನ್ನ ಐರಾವತ ಆನೆಯ ಮೇಲೆ ಇಡುತ್ತಾನೆ. ಆನೆಯ ಮೇಲಿದ್ದ ಹಾರ ಕೆಳಗೆ ಬಿದ್ದಾಗ ಇಂದ್ರನು ತನ್ನ ಕಾಲಿನಿಂದ ಹಾರವನ್ನು ತುಳಿಯುತ್ತಾನೆ. ತಾನು ನೀಡಿದ ಗೌರವಕ್ಕೆ ಇಂದ್ರನು ಅಗೌರವ ತೋರಿದುದನ್ನು ಕಂಡು ದುರ್ವಾಸ ಮುನಿಗಳು ಇಂದ್ರನ ಮೇಲೆ ಕೋಪೋದ್ರಿಕ್ತರಾದರು. ಕೋಪದಲ್ಲಿ ದುರ್ವಾಸ ಮುನಿಗಳು ಇಂದ್ರನನ್ನು ಕುರಿತು, ನೀನು ಸುಖ ಸಂಪತ್ತಿನಿಂದ ಸಾಕಷ್ಟು ದುರಹಂಕಾರವನ್ನು ಹೊಂದಿದ್ದೀಯಾ. ಈ ಅಹಂಕಾರಕ್ಕೆ ತಕ್ಕ ಪೆಟ್ಟನ್ನು ನಾನು ನೀಡುತ್ತೇನೆ. ಇಂದಿನಿಂದ ಲಕ್ಷ್ಮೀದೇವಿ ನಿನ್ನನ್ನು ಬಿಟ್ಟು ಹೋಗಬೇಕು. ನಿನ್ನ ದುರಹಂಕಾರದಿಂದಾಗಿ ನೀನು ಪಡೆದುಕೊಂಡ ಯಶಸ್ಸು, ಸಂಪತ್ತು, ಧಾನ್ಯ ಮತ್ತು ಸಮೃದ್ಧಿ ಎಲ್ಲವೂ ನಿನ್ನಿಂದ ದೂರವಾಗುವುದು ಎನ್ನುವ ಶಾಪವನ್ನು ನೀಡಿದನು. ಇಂದ್ರದೇವನಿಗೆ ದುರ್ವಾಸ ಮುನಿಗಳು ನೀಡಿದ ಶಾಪದಿಂದಾಗಿ ಲಕ್ಷ್ಮೀದೇವಿಯು ಸ್ವರ್ಗವನ್ನು ತೊರೆದು ಸಾಗರವನ್ನು ಸೇರಿಕೊಂಡಳು. ಲಕ್ಷ್ಮೀದೇವಿ ಸ್ವರ್ಗವನ್ನು ಬಿಟ್ಟು ಹೋದ ನಂತರ ಸ್ವರ್ಗದಲ್ಲಿ ಅವ್ಯವಸ್ಥೆ ಉಂಟಾಯಿತು. ಇಂದ್ರದೇವ ಸೇರಿದಂತೆ ಎಲ್ಲ ದೇವಾನುದೇವತೆಗಳು ದಾರಿದ್ರ್ಯವನ್ನು ಅನುಭವಿಸಲು ಪ್ರಾರಂಭಿಸಿದರು. ಅವರಲ್ಲಿದ್ದ ಶಕ್ತಿಯೆಲ್ಲ ಕಳೆದು ಹೋಗತೊಡಗಿತು. ರಾಕ್ಷಸರು ಈ ಅವಕಾಶವನ್ನು ತಮ್ಮ ಉಪಯೋಗಕ್ಕೆ ಹೇಗೆ ಬೇಕೋ ಹಾಗೆ ಬದಲಾಯಿಸಿಕೊಳ್ಳುತ್ತಾರೆ. ರಾಕ್ಷಸರೆಲ್ಲರೂ ಒಟ್ಟಾಗಿ ಸ್ವರ್ಗದ ಮೇಲೆ ದಾಳಿ ಮಾಡಲು ಮುಂದಾಗುತ್ತಾರೆ. ಸ್ವರ್ಗದ ದೇವರು, ದೇವತೆಗಳು ಮತ್ತು ಇಂದ್ರರು ತಾವು ಮಾಡಿದ ತಪ್ಪನ್ನು ಅರಿತುಕೊಂಡು ವಿಷ್ಣು ದೇವನ ಬಳಿ ಹೋಗಿ ಇದಕ್ಕೆ ಪರಿಹಾರವನ್ನು ಕೇಳುತ್ತಾರೆ. ವಿಷ್ಣು ದೇವನು ದೇವರುಗಳ ಕಷ್ಟವನ್ನು ನೋಡಲಾಗದೆ ಇದಕ್ಕೆ ಪರಿಹಾರವನ್ನು ಸೂಚಿಸುತ್ತಾನೆ. ಈ ಸಮಸ್ಯೆಗಳಿಂದ ಹೊರಬರಲು ಅವನು ದೇವರುಗಳ ಬಳಿ ಸಮುದ್ರ ಮಂಥನ ಮಾಡುವಂತೆ ಹೇಳುತ್ತಾನೆ. ಈ ಸಮಯದಲ್ಲಿ ಲಕ್ಷ್ಮೀದೇವಿಯು ಸಾಗರದಿಂದ ಹೊರಬರುವುದರ ಜೊತೆಗೆ ಅಮೃತ ತುಂಬಿದ ಕಲಶವು ಹೊರಬಂದಿತು. ಈ ಕಲಶದಿಂದ ಅಮೃತವು ಬಿದ್ದಿರುವ ಈ ಸ್ಥಳಗಳನ್ನೇ ಕುಂಭಮೇಳ ನಡೆಯುವ ಸ್ಥಳವೆಂದು ಕರೆಯಲಾಗುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಂದ್ರನ ಕಾರಣದಿಂದಾಗಿ ಸಮುದ್ರ ಮಂಥನವಾಯಿತು. ಈ ಸಮುದ್ರ ಮಂಥನದಿಂದ ಹೊರಬಂದ ಅಮೃತ ಕಳಶದಿಂದ ಈ 4 ಸ್ಥಳಗಳಲ್ಲಿ ಬಿದ್ದ ಹನಿಗಳಿಂದಾಗಿ ಇಂದು ಕುಂಭಮೇಳಗಳು ನಡೆಯುತ್ತಿವೆ. ಈ ಪುರಾಣ ಕಥೆಗಳು ಐತಿಹಾಸಿಕ ಸ್ಥಳಗಳಿಗೆ ಅನೇಕ ಕಾರಣಗಳಿಂದ ಸಂಬಂಧಗಳಿವೆ ಅನ್ನುವುದಕ್ಕೆ ಇವುಗಳೇ ಸಾಕ್ಷಿ. ನೋಡಿದ್ರಲ್ಲ, ನಮ್ಮ ಸನಾತನ ಧರ್ಮ ಹಾಗೂ ಹಿಂದೂ ಧರ್ಮಕ್ಕೆ ಇವುಗಳೇ ಸಾಕ್ಷಿ ಅಂತಾನೆ ಹೇಳಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಇಂದ್ರನ ಕಾರಣದಿಂದಾಗಿ ಸಮುದ್ರ ಮಂಥನವಾಯಿತು ಹಾಗೂ ಇದರಿಂದ ಈ 4 ಸ್ಥಳಗಳ ಕುಂಭಮೇಳದ ಆಚರಣೆಗಳು ನಡೆಯುತ್ತಿವೆ. ಹಾಗಾದರೆ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.